ಹೌ ಟು ಟ್ರೈನ್ ಯುವರ್ ಡ್ರ್ಯಾಗನ್ ಅಂದ್ಬಿಟ್ಟು ಇಂಗ್ಲೀಷ್ ಫಿಲಮು ಬಿಟ್ಟು ನಾರ್ಮಲ್ ಅಲ್ಲ. ನಾನು ಹೋಗ್ತಾ ಇರೋದು 4D ಫಿಲಮ್ಗೆ. ಸೀಟ್ಸ್ ಅಲ್ಲಾಡುತ್ತೆ ಆ್ಯಂಡ್ ಫಾಗು ವಾಟರ್ ಎಲ್ಲ ಮುಖ ಬರ್ತಾ ಇದೆ ಇವಾಗ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ನಮ್ಮ ಹೊಸ ವ್ಲಾಗ್ ಗೈಸ್. ಸೊ ಇವತ್ತಿನ ವ್ಲಾಗಲ್ಲಿ ಟೈಮ್ ಬಂದ್ಬಿಟ್ಟು ಇವಾಗ 9:30 ಆಗಿದೆ ನೈಟು. ಆ್ಯಂಡ್ ಇವಾಗ ಏನಪ್ಪ ವಿಡಿಯೋ ಮಾಡಿದ್ದೀನಿ ಅಂದರೆ, ಸೊ ಇವತ್ತು ನಾನೊಂದು ಫಿಲಮ್ ಹೋಗ್ತಾ ಇದ್ದೀನಿ. ಯಾವ್ದು ಹೌ ಟು ಟ್ರೈನ್ ಯುವರ್ ಡ್ರ್ಯಾಗನ್ ಅಂದ್ಬಿಟ್ಟು ಇಂಗ್ಲೀಷ್ ಫಿಲಮು. ಸೊ ಆ ಫಿಲಮ್ ಬಂದ್ಬಿಟ್ಟು ನಾರ್ಮಲ್ ಅಲ್ಲ, ನಾನು ಹೋಗ್ತಾ ಇರೋದು 4D ಫಿಲಮ್ಗೆ. 4DX 3D. ಸೊ ಅದ್ರಲ್ಲಿ ಏನಿರುತ್ತೆ ಅಂದರೆ ಲೈಕ್ ಮೋಷನ್ ಸೆನ್ಸರ್ ಇರುತ್ತೆ ಸೀಟ್ಸಲ್ಲಿ, ಸೀಟ್ಸ್ ಅಲ್ಲಾಡುತ್ತೆ ಆ್ಯಂಡ್ ಫಾಗು, ರೈನ್ ಬಂದರೆ ರೈನ್ ಸ್ಪಾರ್ಕಲ್ ಎಫೆಕ್ಟು ಏನೇನೋ ಇರುತ್ತೆ, ಎಫೆಕ್ಟ್ಸು, ಫಿಸಿಕಲ್ ಎಫೆಕ್ಟ್ಸ್ ಎಲ್ಲ ಇರುತ್ತೆ. ಸೊ ಫಿಲಮ್ ಅಂತೂ ಸಕ್ಕತ್ತಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹೌ ಟು ಟ್ರೈನ್ ಯುವರ್ ಡ್ರ್ಯಾಗನ್ ಆ್ಯನಿಮೇಟೆಡ್ ವರ್ಷನಲ್ಲಿ ಇತ್ತು, ಇವಾಗ ನಾರ್ಮಲ್ ವರ್ಷನಲ್ಲಿ ಬಿಟ್ಟಿದ್ದಾರೆ. ಸೊ ಅದನ್ನ ನೋಡೋಕೆ ಹೋಗ್ತಾ ಇದ್ದೀನಿ. ಆ್ಯಂಡ್ ನಾಡಿದ್ದು ನನಗೆ ಎಕ್ಸಾಮ್ ಇದೆ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನು ಕೆಲಸ ಇರಲ್ಲ, ಮನೇಲಿ ಸುಮ್ಮನೆ ಕುತ್ಕೊಂಡಿದ್ದೆ, ಏನು ಮಾಡಲಿ, ಬೋರ್ ಆಗ್ತಾ ಇದೆಯಲ್ಲ, ನೈಟ್ ಎಷ್ಟೊಂದೇ ಸಹ ಆಚೆ ಹೋಗಿ ನೈಟು. ಸೊ ಅದಕ್ಕೆ ಫಿಲಮ್ಗೆ ಹೋಗೋಣ ಅಂದ್ಬಿಟ್ಟು ಟಿಕೆಟ್ ಬುಕ್ ಮಾಡಿದ್ದೆವು. 10:30 ಶೋ, ಇವಾಗ 9:30 ಆಗಿದೆ ಟೈಮು. ಸೊ ಇವಾಗ ಗಾಡಿ ತೊಗೊಂಡು ಹೋಗೋಣ ಮಾಲ್ಗೆ. ಇಲ್ಲೇ ಗ್ಲೋಬಲ್ ಮಾಲಲ್ಲಿ ಬುಕ್ ಮಾಡಿರೋದು. ಹೆಂಗೆ ಮೈಸೂರು ರೋಡ್ ಗ್ಲೋಬಲ್ ಮಾಲಲ್ಲಿ ಟಿಕೆಟ್ ಬುಕ್ ಮಾಡಿದ್ದೀನಿ 4DX 3D. ಬನ್ನಿ ನಿಮಗೂ ತೋರಿಸ್ತೀನಿ, ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತೀನಿ ಹೇಗಿದೆ ಅಂತ. ನಾಡಿದ್ದು ಎಕ್ಸಾಮ್ ಇದೆ, ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತೀನಿ ಅಂತ ಬ್ಲಾಗ್ ಮಾಡಿದ್ದೀನಿ. ಏನಪ್ಪ ಚೆನ್ನಾಗಿದೆ, ಯಾಕೋ ಡಲ್ ಆಗಿದೆಯಾ? ಸೊ ಬನ್ನಿ ನೋಡೋಣ ಹೇಗಿರುತ್ತೆ ಏನಂತಲ್ಲ. ನೀವು ನೋಡ್ತಾ ಇರಿ, ವ್ಲಾಗ್ ಇಷ್ಟ ಆಗುತ್ತೆ ಅನ್ಕೋತೀನಿ. ಆ್ಯಂಡ್ ಇನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ವಿಡಿಯೋ ಇಷ್ಟ ಲಾಸ್ಟ್ ಲೈಕ್ ಮಾಡೋದನ್ನ ಬರಿಬೇಡಿ. ಏನಾರು ಇದ್ದರೆ ಕಾಮೆಂಟ್ ಹಾಕಿ ರಿಪ್ಲೈ ಮಾಡ್ತೀನಂತೆ. ಸೊ ಗಾಡಿ ಕಿತ್ತೊಂಡಿನಿ, ಹೆಲ್ಮೆಟ್ ತೊಗೊತೀನಿ, ಹೊರಡುವ. ನಮ್ಮ ಮಾವ ಗಾಡಿ ತೊಗೊಂಡೋಗಿದ್ರು ಊರಿಗೆ. ಸೊ ಪೆಟ್ರೋಲ್ ಫುಲ್ ಟ್ಯಾಂಕ್ ಹಾಕ್ಕೊಂಡಿದ್ದಾರೆ. ಎಷ್ಟು ಇನ್ನೂ ಪೆಟ್ರೋಲ್ ಇದೆ ಅಂತ ನೋಡೋಣ. ಆ್ಯಂಡ್ ನಾನು ಇವಾಗ ಫಿಲಮ್ಗೆ ಹೋಗ್ತಾ ಇರೋದು, ಒಬ್ಬನೇ ಹೋಗ್ತಾ ಇರೋದು. ಮನೇಲಿ ನಮ್ಮ ಅಪ್ಪನೆಲ್ಲ ಕರೆದೇ ಬರ್ತೀರ ಅಂದ್ಬಿಟ್ಟು, ನಾನು ಯಾರು ಇಂಗ್ಲೀಷ್ ಫಿಲಮ್ ನೋಡಲ್ಲ, ನಾವು ಯಾರು ಹೋಗ್ಬಿಟ್ಟು ಅಂದರು. ಸೊ ಅದಕ್ಕೆ ಈಗ ಹೋಗ್ತಾ ಇದ್ದೀನಿ ಒಬ್ಬನೇ. ಬನ್ನಿ ಹೋಗುವ. ನೋಡಿ ನನ್ನ ಗಾಡಿ ತಂದಿದ್ದಾರೆ, ಊರಿಗೆ ತೊಗೊಂಡೋಗಿದ್ರು ನನ್ನ ಗಾಡಿನ. ಫುಲ್ ಟ್ಯಾಂಕ್ ಹಾಕ್ಸ್ಕೊಂಡು ಬಂದಿದ್ದೀನಿ ಅಂದರು ನಮ್ಮ ಮಾವ. ನೋಡೋಣ, ಫುಲ್ ಟ್ಯಾಂಕೇ ತೋರಿಸ್ತಿದೆ. ಸೊ ನೋಡಿ ಇಲ್ಲಿದೆ, ಬನ್ನಿ ಹೋಗೋಣ. ಅಲ್ಲೋಗಿ ಸಿಗ್ತೀನಿ ನಿಮಗೆ. ಡೈರೆಕ್ಟ್ ಪಾರ್ಕಿಂಗ್ ಹತ್ರ ಹೋಗ್ಬಿಟ್ಟು ಪಾರ್ಕಿಂಗ್ ಮಾಡ್ಬಿಟ್ಟು ಸಿಗ್ತೀನಿ. ಇವಾಗ ನಾನು ನನ್ನ ಫ್ರೆಂಡ್ ಮನೆ ಹತ್ರ ಬಂದೆ. ಇನ್ನೂ ಟೈಮ್ ಆಗಿಲ್ಲ. ಟೈಮ್ ಬಂದು 9:37. ಸೊ ಇನ್ನೂ ಟೈಮ್ ಇದೆ, ಅದಕ್ಕೆ ನನ್ನ ಫ್ರೆಂಡ್ ಮನೆ ಹತ್ರ ಬಂದಿದ್ದೆ. ಕೆಳಗಡೆ ಹಬ್ಬ ವ್ಲಾಗಲ್ಲಿ ನಾನು ತೋರಿಸ್ಬೇಕಂತೆ, ಆಡಿಯನ್ಸ್ ಎಲ್ಲ ಕೇಳ್ತವ್ರೆ ಅಂತ ಹೇಳ್ಬಿಟ್ಟು ಕರೆಸ್ತಾ ಇದ್ದೀನಿ. ಸೊ ಊಟ ಮಾಡ್ತಾಯಿದ್ದೀನಿ, 2 ನಿಮಿಷ ಬಂದೆ ಆಯ್ತಾ. ಸೊ ನಾನು ಮಾತಾಡ್ಸ್ಕೊಂಡು ಇಲ್ಲಿಂದ ಹೊಡ್ತೀನಿ ತಿರ್ಗ, ಯಾಕೆಂದ್ರೆ ಟೈಮ್ ಆಗಿಲ್ಲ. ಅಷ್ಟು ಬೇಕಲ್ಲಿ ಹೋದ್ರು ವೇಸ್ಟು. ಸೊ ಅದಕ್ಕೆ ಒಬ್ಬನೇ ಹೋಗ್ತಾರದಲ್ಲ, ಸೊ ಹೋಗೋ ಟೈಮ್ ವೇಸ್ಟು. ಅದಕ್ಕೆ ಬರಲಿ ಮಾತಾಡ್ಸ್ಕೊಳ್ಳೋಣ ಅಂತ ಕಾಯ್ತಾಯಿದ್ದೀನಿ. ಬರ್ತಾನೆ, ಈಗ ಬಂದಮೇಲೆ ತೋರಿಸ್ತೀನಿ ರೀ. ಗೈಸ್, ನೀವೆಲ್ಲರೂ ಕೇಳುತ್ತಿದ್ದ ಅಚ್ಚುಮೆಚ್ಚಿನ ವೆಂಕಟೇಶ್ ಅವರು ಬರಲಿದ್ದಾರೆ ನೋಡಿ. ನೋಡಿ ಬಂದ ನೋಡಿ. ಫಿಲಮ್ ಹೋಗೋಣ ಬತ್ತೀಯಾ? ಫ್ಯಾನ್ ಫಾಲೋವರ್ಸ್ ಅವ್ರು ಹೇಳಿದ್ದಾರೆ ನೋಡಿ ಗೈಸ್, ಹಿಂಗವ್ರೆ ಬತ್ತೇನ ಫಿಲಮ್ಗೆ. ಏಕೆ ನಿಂಗೆ ಮನೇಲಿ ರಾತ್ರಿ ಏನೋ ಕೆಲಸ ಮಾಡೋದಿದೆ. ಬಂದೆ ಮನೆಗೆ ಜಸ್ಟ್. ಯಾರು ಬರಲ್ಲ ಕರೆದ್ರೆ, ಅದಕ್ಕೆ ಒಬ್ಬನೇ ಹೋಯ್ತೀನಿ. ನಾನು ಒಬ್ಬನೇ ಹೋಗ್ತಾ ಇದ್ದೀನಿ. ಏನಂತಾರೆ ಇದಕ್ಕೆ? ಇಷ್ಟೇ ಹೋಗ್ಬಿಡ್ಬಾ, ಆಯಿತು. ಓಕೆ, ಎಲ್ಲರೂ ಟ್ರಿಪ್ ಕರೆದಿದೆ ಹೇಳೋದು. ಯಾರು ಬರಲ್ಲ, ಹೋಗ್ಬಿಡ್ಬಾ ಆಯ್ತು. ನಾವು ಬರಲ್ಲ, ಹೋಗ್ಬಿಡ್ಬಾ ಅಷ್ಟೇ ಹೇಳೋದು. ಲಾಸ್ಟಿಗೆ ಯಾರು ಬರಲ್ಲ. ಸೊ ಗೈಸ್, ಗಾಡೀಲಿ ಪಾರ್ಕ್ ಮಾಡಿದ್ದೀನಿ. ನೆಕ್ಸ್ಟ್ ಇವಾಗ ಹೋಗೋಣ ಬನ್ನಿ ಫಿಲಮ್ಗೆ. ನಾನು ಅರ್ಧ ಗಂಟೆ ಮುಂಚೆನೇ ಬಂದ್ಬಿಟ್ಟಿನಿ. ಸೊ ಹೆಲ್ಮೆಟ್ ಒಳಗಡೆ ಅಣ್ಣ ಇಸ್ಕೊಂಡು ಒಳಗಡೆ ಇಟ್ಟಿದ್ದೀನಿ. ಸೊ ಡೈರೆಕ್ಟ್ ಈಗ ಮಾಲ್ಗೆ ಹೋಗ್ಬಿಟ್ಟು ಎಂಟ್ರೆನ್ಸ್ ಇಲ್ಲೇ ಎಲ್ಲ ಇರಬೇಕು, ನಡ್ಕೊಂಡು ಹೋಗ್ತಾ ಇದ್ದೀನಿ. ಈ ಕಡೆ ಏನೋ ಕಾರ್ ಎಂಟ್ರಿ ಅಂತ ಇದೆ, ನೋಡೋಣ ಬನ್ನಿ. ಆ ಕಡೆ ಇದೆ ಅನಿಸುತ್ತೆ, ಕಾರ್ಸ್ ಭಾಳ ಇದೆ ಅಪ್ಪ ಇಲ್ಲಿ, ಗೊತ್ತಿಲ್ಲ. ಸೊ ಒಟ್ಟಿನಲ್ಲಿ ಇವಾಗ ಮಾಲ್ಗೆ ಎಂಟ್ರಿ ಆಗ್ತಾ ಇದ್ದೀನಿ. ಸೊ ಇನ್ನೂ ಅರ್ಧ ಗಂಟೆ ಟೈಮ್ ಇದೆ. ಮೇಲೋಗಿ ನೋಡೋಣ, ಏನಾದ್ರು ತಿನ್ನಕ್ಕೆ ಸಿಕ್ಕಿದ್ರೆ, ಒಳಗಡೆ ಎಂಟ್ರಿ ಇದ್ದರೆ KFC ಚಿಕನ್ ತೊಗೊಂಡು ಹೋಗೋಣ. ಸೊ ನಾನು ರೇಟಲ್ಲಿ ತಿಂದರೆ ಚಿಕನ್ ಐಟಮ್ ತಿನ್ನಬೇಕು. ಸೊ ಅದಕ್ಕೆ ಎಂಟ್ರಿ ಇದೆ, ಸ್ಟಾಫ್ ಓನ್ಲಿ ಅಂತಿದೆ. ನಾನು ಆ ಕಡೆ ಸ್ಟಾಫ್ ಎಂಟ್ರಿ ಹತ್ರ ಹೋಗ್ಬಿಟ್ಟಿದೆ. ಸೊ ಮಾಲ್ ಎಂಟ್ರಿ ಈ ಸೈಡ್ ಇರುತ್ತೆ. ಸೊ ಇವಾಗ ಮಾಲ್ ಎಂಟ್ರಿ ಹತ್ರ ಹೋಗ್ತಾ ಇದ್ದೀವಿ. ಬನ್ನಿ ಹೋಗುವ, ಬನ್ನಿ ಗಾಡಿ ಪಾರ್ಕ್ ಮಾಡೀನಿ. ಸೊ ನೈಟ್ ನಾವು ಇಲ್ಲಿಂದ ಹೊರಡೋಷ್ಟಕ್ಕೆ ನೈಟ್ ಒಂದು 1 o'clock ಆಗ್ಬೋದು. ನೋಡೋಣ. ಇಲ್ಲ ಇದೆಲ್ಲ ಮಾಲ್ ಎಂಟ್ರಿ UB. ಸೊ ಇದೆ ಮಾಲ್ ಎಂಟ್ರಿ, ಲಿಫ್ಟ್ ಇದೆ, ನೋಡೋಣ. ಮೆಟ್ಲಿದೆ. ನಾವು ಇವಾಗ ಡಯಟಲ್ಲಿ ಇರೋದ್ರಿಂದ, ಸ್ವಲ್ಪ ಕಟ್ಟಿಂಗಲ್ಲಿ ಇರೋದ್ರಿಂದ ಮೆಟ್ಲಾಗೆ ನಡ್ಕೊಂಡು ಹೋಗ್ಬಿಡ್ತೀವಿ. ಸೊ ಸ್ವಲ್ಪ ಕಾರ್ಡಿಯೋ ಆಗುತ್ತೆ, ನಡ್ಕೊಂಡು ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ, ಕಾರ್ಡಿಯೋ ಆಗುತ್ತೆ. ಒಬ್ಬನೇ ನಡ್ಕೊಂಡು ಹೋಗ್ತಾ ಇದ್ದೀನಿ ಗೈಸ್. ಅಕ್ಕಪಕ್ಕ ಯಾರೂ ಇಲ್ಲ. ಇದನ್ನು ಲೋವರ್ ಗ್ರೌಂಡ್ ಫ್ಲೋರ್ ಅಂತೆ. ಯಾರಂದ್ರೆ ಯಾರಿಲ್ಲ ಲಿಟ್ರಲಿ.
ಹೋಲಿ ಫಕ್ ಎಲ್ಲಿಗೆ ಬಂದಪ್ಪ ದೇವ್ರೆ. ಯಾರಂದ್ರೆ ಯಾರಿಲ್ಲ, ಲಿಟ್ರಲಿ ಭಯ ಆಯ್ತೈತೆ. ಇಲ್ಲಂತೂ ಯಾರೂ ಇಲ್ಲ. ಮೇಡೆ ಫ್ಲೋರ್ ಹೋಗಿ ನೋಡ ಯಾರು ಇದ್ದಾರೆ ಅಂದ್ಬಿಟ್ಟು. ಇನ್ನು ಲಾಕ್ ಹಾಕಿದ್ದಾರೆ. ಆಚೆನೆ ಬಂದ್ಬಿಟ್ಟೆ. ಯಾಕೆ ಬೇಕು ಇಲ್ಲಿ ಬೇರೆ ಯಾರು ಕಾಣಿಸ್ತಾ ಇಲ್ಲ. ನಾವು ನಾರ್ಮಲ್ ಗೇಟಿಂದಾನೇ ಎಂಟ್ರಿ ಆಗಿಬಿಡೋಣ. ಇಲ್ಲೂ ಮೆಟ್ಲಿದೆ, ಇಲ್ಲೇನೋ ಲೈಟೆಲ್ಲ ಇದೆಯಪ್ಪ. ಹಿಂಗೆ ನೋಡೋಣ ಅನ್ಸ್ತೀವಿ, ಹೋಗಿ ಎಕ್ಸ್ಪ್ಲೋರ್ ಮಾಡುವ. ಇಲ್ಲೇ ಇದೆಯಲ್ಲ ಎಂಟ್ರಿ, ಫೈನಲ್ ಎಂಟ್ರಿ ಬಂದಿದೆ. ಅಲ್ಲಿ ಬಂದು ಎಕ್ಸಿಟ್ ಆಗಿತ್ತಿಲ್ಲ, ಪಕ್ಕದ ಕ್ಯಾಬಿನಲ್ಲಿ ಎಂಟ್ರಿ ಕೊಟ್ಟರೆ ಮಾಲ್ ಒಳಗಡೆ ಎಂಟ್ರಿ ಆಗೋದು ನಾವು. ಸೊ ನೋಡ್ತಾ ಇರ್ಬೋದು, ಮಾಲ್ ಒಳಗಡೆ ಬಂದಿದ್ದೀವಿ ಇವಾಗ ನಾವು. ಅದೇ ಮಾಲ್ ಎಂಟ್ರೆನ್ಸ್ ಆ ಕಡೆ ಇರೋದು. ಸೊ ಈಗ ಮಾಲ್ ಒಳಗಡೆ ಬಂದಿದ್ದೀವಿ. ಬನ್ನಿ ನಾವೀಗ ಮೇಲೆ ಹೋಗಬೇಕು, ಪಿ ವಿ ಆರ್ ಆ ಕಡೆ ಹೋಗಬೇಕು. ಹೋಗೋಣ ಬನ್ನಿ. ಆ್ಯಂಡ್ ನಂದು ಅಷ್ಟೇ ಪಿ ವಿ ಆರಲ್ಲಿ 4D ಮೂವಿಗೆ ಇದು ಫಸ್ಟ್ ಎಕ್ಸ್ಪೀರಿಯೆನ್ಸು. ಸೊ ಶೇರ್ ಮಾಡ್ತೀನಿ ಎಕ್ಸ್ಪೀರಿಯೆನ್ಸ್ ಹೇಗಿರುತ್ತೆ ಅಂತ ನೋಡೋಣ. ಸೊ ಮೇಲೆ ಹತ್ಕೊಂಡು ಹೋಗ್ತಾ ಇದ್ದೀವಿ ನಾವು. ಇನ್ನೂ ಒಂದು ಫ್ಲೋರ್ ಹತ್ತಬೇಕು. ಇದೇ ಲಾಸ್ಟ್ ಫ್ಲೋರ್ ಅನಿಸುತ್ತೆ. ಶೇರೇನು ಓಪನ್ ಆಗಿಬಿಡೆ. ನಾನು ಮುಂಚೆ ಬಂದಾಗ ಈ ಮಾಲಿನ ಅಷ್ಟು ಡೆವಲಪ್ ಆಗಿರಲಿಲ್ಲ. ಅಂದರೆ ಈ ಮಾಲ್ ಕನ್ಸ್ಟ್ರಕ್ಷನ್ ಇದ್ದಾಗಿಂದ ಬನ್ನಿ ಈ ಮಾಲಿಗೆ. ನಾನು ಇಲ್ಲೇ ಮುಂಚೆ ಕಾಲೇಜ್ ಹೋಗ್ತಿದ್ದಲ್ಲ, ಸೊ ಬಂದಿದ್ದೆ. ಇವಾಗ ನೋಡಿದೆ ಟಿಕೆಟ್ಸ್ ಪಿ ವಿ ಆರು ಇಲ್ಲಿ ಹೋಗ್ಬೇಕು. ಅದಕ್ಕಿಂತ ಮುಂಚೆ ಔಟ್ಸೈಡ್ ಫುಡ್ ಅಲೋ ಇದೆ ಅಂತ ಕೇಳಬೇಕು. ಅಲೋ ಇದ್ದರೆ ಔಟ್ಸೈಡ್ ಫುಡ್ನ ಅಂದರೆ ಇಲ್ಲೇ KFC ನಾವು ತೊಗೊಂಡು ಚಿಕನ್ ಫುಡನ್ನು ತೊಗೊಂಡು ಹೊರಡೆ ಹೋಗೋಣ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ. ಮೇಲ್ಗಡೆ ಸೆಕ್ಷನ್ನು ಇದೆ, ಲೆಟ್ಸ್ ಸಿ. ಅಲ್ಲಿ 4DX ಇದೆ ಅಂದ್ಬಿಟ್ಟು ಹೇಳ್ಕೊಂಡು ಹೋಗೋಣ. ಇವಾಗ ಇಲ್ಲಿ ಗೇಮ್ ಸೆಕ್ಷನ್ ಎಲ್ಲ ಇದೆ, ಕೆಳಗಡೆ ನಾರ್ಮಲು. ಆ್ಯಂಡ್ ದಿಸ್ ಇಸ್ ದಿ ಎಂಟ್ರೆನ್ಸ್. ಒಳಗಡೆ ಇದೆ ನೋಡಿ, ಇಲ್ಲಿ 4DX ಕಾಣಿಸ್ತಾ ಇದೆಯಲ್ಲ. ಸೊ ಹೊರಡೆ ಹೋಗಬೇಕು, ನೋಡುವ ಬನ್ನಿ ಗೈಸ್. ಫೈನಲಿ ಒಳಗಡೆ ಎಂಟ್ರಿ ಆಗಿದ್ವಿ. ಸೊ ಅದೇ ಎಂಟ್ರೆನ್ಸ್, ಒಳಗಡೆ ಎಂಟ್ರಿ ಆದ್ವಿ. ನೋಡ್ತಾ ಇರ್ಬೋದು ಒಳಗಡೆ. ಔಟ್ಸೈಡ್ ಫುಡ್ ಏನೋ ಅಲೋ ಇಲ್ಲ ಅಂತೆ, ಏನೇ ತೊಗೊಳಗಿರಲಿಲ್ಲ ತೊಗೊಬೇಕು. ಸೊ ನಮ್ದಿರೋದಲ್ಲಿ 4DX ಒಳಗಡೆ ಹೋಗಬೇಕು. ಸೊ ನಾನು ಫಿಲಮ್ ಒಳಗಡೆ ಆದರೆ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಹಾಕ್ತೀನಿ, ಇಲ್ಲ ಅಂದರೆ ನಿಮಗೆ ಒಳಗಡೆ ರೆಕಾರ್ಡ್ ಮಾಡ್ಕೊಬಂದು ಆಚೆ ತೋರಿಸ್ತೀನಿ. ಅಂದರೆ ಸಿ ಇನ್ ದಿ ಸೆನ್ಸ್ ಒಳಗಡೆ ರೆಕಾರ್ಡ್ ಮಾಡ್ತೀನಿ. ಆದರೆ ಇಲ್ಲಾಂದರೆ ನಿಮ್ಗೆ ಆಚೆ ಅಂದ್ಬಿಟ್ಟು ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತೀನಿ ಹೇಗಿರುತ್ತೆ ಅಂದ್ಬಿಟ್ಟು. ಸೊ ದಿಸ್ ಇಸ್ ದಿ 4DX. ಐ ಥಿಂಕ್ ಇದೆ ಅನಿಸುತ್ತೆ. ಬನ್ನಿ ಹೇಗಿರುತ್ತೆ ಎಕ್ಸ್ಪೀರಿಯನ್ಸ್. ನಂದು ಫಸ್ಟ್ ಟೈಮ್. ಜೊತೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಬ್ಲಾಗ್ ನೋಡ್ತಾ ಇರೋರೆಲ್ಲರೂ ಫೀಲ್ ಮಾಡಿ ಅದನ್ನು. ಸೊ ಇನ್ನೂ ಅಕೌಂಟ್ ಯಾರು ಫಾಲೋ ಮಾಡಿಲ್ಲ, ಫಾಲೋ ಮಾಡ್ಕೊಳ್ಳಿ. ಫಿಲಮ್ ಸ್ಟಾರ್ಟ್ ಆಗಲಿ, ಹೊರಡೋಗ್ಬೇಕಾದ್ರೆ ತೋರಿಸ್ತೀನಿ ನಾನು ಹೇಗೆ. ಗೈಸ್ ಫೋನಲ್ಲಿ 4DX ಎಂಟ್ರಿ ಓಪನ್ ಆಗಿದೆ. ಸೊ ಒಳಗಡೆ ಹೋಗ್ತಾ ಇದ್ದೀವಿ. ದಿಸ್ ಇಸ್ ದಿ ಎಂಟ್ರೆನ್ಸ್. ಒಳಗಡೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಇನ್ನೂ ಒಂದು 10 ಮಿನಿಟ್ಸ್ ಇಲ್ಲ 15 ಮಿನಿಟ್ಸ್ ಬೇಕಾಗ್ಬೋದು ಶೋ ಸ್ಟಾರ್ಟ್ ಆಗೋದಕ್ಕೆ. ಆ್ಯಂಡ್ ಇವಾಗ ನಾವಿಲ್ಲಿ ಗ್ಲಾಸ್ ಇಸ್ಕೊಂಡು ಹೋಗಿ ಕೂತ್ಕೊಳ್ಳೋಣ. ಥ್ಯಾಂಕ್ ಯು. ಸೊ ಸೀಟ್ಸ್ ಎಲ್ಲ ಈ ಥರ ಇರುತ್ತೆ. ಸೊ ಆ್ಯಂಡ್ ನಮ್ಮ ಸೀಟ್ ಬಂದು ಅಲ್ಲಿದೆ ಆ ಕಡೆ ಸೈಡು. ಸೊ ನಾವಿವಾಗ ಹೋಗ್ತಾ ಇದ್ದೀವಿ ಗೈಸ್. ಆ್ಯಂಡ್ ದಿಸ್ ಇಸ್ ದಿ ಟಾಪ್ ಆ್ಯಂಗಲ್. ಬನ್ನಿ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂತ ಹೇಳ್ತೀನಿ ನಿಮಗೆ. ಬನ್ನಿ ಇವಾಗ ಕೂತ್ಕೊಳ್ಳೋಣ. ಫೈನಲಿ ಕೂತ್ಕೊಂಡಿದ್ದೀನಿ ಸೀಟಲ್ಲಿ. ಹೀಗಿದೆ. ಇನ್ನು ಫಿಲಮ್ ಸ್ಟಾರ್ಟ್ ಆಗಿಲ್ಲ, ಇನ್ನು ಒಂದು 10 ಮಿನಿಟ್ಸ್ ಆಗ್ಬೋದು. ಇಲ್ಲಿ ತೋರಿಸ್ತೀನಿ ನಿಮಗೆ, ಇಲ್ಲ ಆಮೇಲೆ ನಿಮಗೆ ಆಚೆ ಹೋದ್ಮೇಲೆ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತೀನಿ. ಗ್ಲಾಸ್ ಇದೆ, 3D ಗ್ಲಾಸ್ ನೋಡಿ. ಗ್ಲಾಸ್ ಮೇಲೆ ನಾನು ಗ್ಲಾಸ್ ಹಾಕೊತೀನಿ, ಸ್ಪೆಷಾಲಿಟಿ. ಗೈಸ್ ನೀವು ಇಲ್ಲಿ ಮೇಲೆ ಏನು ನೋಡ್ತಾ ಇದ್ದೀರಾ ಅದರಿಂದನೇ ಥಂಡರ್ ಎಫೆಕ್ಟು ಮತ್ತು ವಾಟರ್ ಮಳೆ ಬಂದರೆ ಸ್ಪ್ರೇ ಆಗೋದು ಆ್ಯಂಡ್ ವಿಂಡ್ ಬಂದರೆ ಫ್ಯಾನ್ ಎಫೆಕ್ಟ್ಸ್ ಎಲ್ಲ ಬರೋದು. ಸೊ ಈ ಥರ ಒಂದೊಂದು ಮುಂದೆ ಅರ್ಧ ರೋಗ ಒಂದೊಂದು ಇಟ್ಟಿರ್ತಾರೆ. ಆ್ಯಂಡ್ ಇದರಿಂದನೇ ನಿಮ್ಗೆ ರಿಯಲಿಸ್ಟಿಕ್ಕಾಗಿ ಫೀಲ್ ಆಗೋದು. ಆ್ಯಂಡ್ ಚೇರು ಸಹ ಆ ಕಡೆ ಮೂವ್ಮೆಂಟ್ ಆಗುತ್ತೆ. ಇವಾಗ ಜಸ್ಟ್ ಸ್ಕ್ರೀನ್ ಆನ್ ಆಗಿದೆ, ಇನ್ನೂ ಜನ ಬರ್ತಾ ಇದ್ದಾರೆ. ಆಲ್ಮೋಸ್ಟ್ ಅಲ್ಲಿ ಹೌಸ್ಫುಲ್ ಅಂದ್ಕೊಳ್ಳಿ. ನೋಡೋಣ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಶೇರ್ ಮಾಡ್ತೀನಿ. ಗೈಸ್ ಫೈನಲಿ ಸ್ಟಾರ್ಟೆಡ್. ನೋಡಿ ವೈಬ್ರೇಷನ್ ಆಗ್ತದೆ. ಸೊ ಈ ಕಡೆ ವಿಂಡ್ ಎಫೆಕ್ಟು ಮತ್ತು ಸ್ಟಾರ್ಮ್ ಎಫೆಕ್ಟ್ ಎಲ್ಲ ಇದೆ. ವಾಟರ್ ಎಲ್ಲ ಮುಖದ ಬರ್ತಾ ಇದೆ ಇವಾಗ. ಶೇಕ್ ಆಗ್ತದೆ. ನೋಡ್ತಾ ಶೇಕ್ ಆಗ್ತಾ ಇದೆ. ಇನ್ನು ಜಸ್ಟ್ ಆ್ಯಡ್ಸ್ ಪ್ಲೇ ಆಗ್ತಾ ಇದೆ, ಇನ್ನು ಮೂವಿ ಸ್ಟಾರ್ಟ್ ಆಗಿಲ್ಲ. ಹೀಗೆ ಮೂವಿ ಆದಮೇಲೆ ಅನಿಸ್ತೀನಿ ನಿಮಗೆ. ಗೈಸ್ ಫೈನಲಿ ಮೂವಿ ಎಂಡ್ ಆಗಿದೆ. ಯಾರೂ ಇಲ್ಲ ಆ ಕಡೆ. ಎಂಡ್ ಆಗಿದೆ. ಎಸ್ ಫೈನಲಿ ಮೂವಿ ಮುಗೀತು.
ಎಕ್ಸ್ಪೀರಿಯೆನ್ಸ್ ಮಾಡೋದು ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು. ಸಕ್ಕತ್ತಾಗಿತ್ತು. ಲೈಫಲ್ಲಿ ಒಂದು ಟೈಮ್ ಎಕ್ಸ್ಪೀರಿಯೆನ್ಸ್ ಮಾಡಬೇಕಲ್ಲ, ಏನೋ ಯಾರು ಬಂದಿಲ್ಲ, ಬನ್ನಿ ಅನ್ಸುತ್ತೆ ಹೇಳ್ತೀನಿ. ಬಾಯ್ ಬ್ರೋ. ಬಾಯ್. ಹೊಸ ಸಬ್ಸ್ಕ್ರೈಬರ್ಸ್ ಸಿಗೋದು ಬಂದಿದ್ದಕ್ಕೆ. ಸೊ ವಿ ಆರ್ ಗೋಯಿಂಗ್ ಬ್ಯಾಕ್ ಟು ಅವ ಹೋಮ್. ಇಷ್ಟೇ ಏನಿಲ್ಲ, ಮನೆಗೆ ಹೋಗೋದಷ್ಟೇ. ಇವಾಗ ಫಿಲಮ್ ಮುಗೀತು. ನೈಟ್ ಟೈಮ್ ಮಾಲ್ ಹೆಂಗಿರ್ತು ತೋರಿಸ್ತೀನಿ ನೋಡಿ. ಇವಾಗ ಫುಲ್ಲು ಖಾಲಿ ಅಲ್ಲ. ಸೊ ಇವಾಗ ನಾವು ಹೋಗ್ತಾ ಇದ್ದೀವಿ ವಾಪಸ್ ಮನೆಗೆ. ಸೊ ಶೋ ಎಂಡಾಗಿದೆ. ಬನ್ನಿ ಮನೆಗೆ ಹೋಗುವ. ಫೈನಲಿ ಮಾಲಿಂದ ಎಕ್ಸಿಟ್ ಆಗಿದ್ದೀವಿ. ಆ್ಯಂಡ್ ಈಗ ನಮ್ಮ ಗಾಡಿಯಲ್ಲಿ ಪಾರ್ಕ್ ಮಾಡಿದ್ದೀವಿ. ಅಲ್ಲೋಗಿ ಗಾಡಿ ತೊಗೊಂಡು ಹೆಲ್ಮೆಟ್ ಇಟ್ಕೊಂಡು ಡೈರೆಕ್ಟ್ ಮನೆಗೆ. ಆನ್ ಎಲ್ಲರೂ ಟೀ ಸಿಕ್ಕಿದ್ರೆ ಟೀ ಕುಡ್ಕೊಂಡು ಹೋಗ್ತೀನಿ. ಒಳಗಡೆ PVR ಅಲ್ಲಿ ಫುಲ್ಲು AC ಹಾಕಿದ್ರಲ್ಲ, ಫುಲ್ಲು ಹೂಗೆಲ್ಲ ಬ್ಲಾಕ್ ಹಾಕ್ಬಿಟ್ಟಿದೆ. ಸೊ ಅದಕ್ಕೆ ಎಲ್ಲ ಆಚೆ ಟೀ ಸಿಕ್ಕಿದ್ರೆ ಟೀ ಕುಡ್ಕೊಂಡು ಮನೆಗೆ ಹೋಗ್ತೀರಿ, ಇಲ್ಲಾಂದರೆ ಡೈರೆಕ್ಟ್ ಮನೆಗೆ ಹೋಗಿ ಮಲ್ಕೊಳ್ಳೋದು. ನಿದ್ದೆ ಅಂತೂ ಬರ್ತಲ್ಲ, ಏನು ಮಾಡೋದು ನೋಡೋಣ. ಸದ್ಯಕ್ಕೆ ಮನೆಗೆ ಹೊರಡುವ. ಫುಲ್ ನೋಡಿ ಮಾಲ್ ಫುಲ್ ಖಾಲಿ ನೋಡಿ, ಫುಲ್ ಖಾಲಿ. ನಮ್ಮ ಗಾಡಿ ಆ ಕಡೆ ನಿಲ್ಸಿದ್ವಿ. ಬನ್ನಿ ಗಾಡಿ ಹತ್ರ ಹೋಗೋಣ. ಸೊ ಗೈಸ್ ಅಷ್ಟೇ, ಇಲ್ಲಿಂದ ಹೊರಡುವಂಥ ಸಮಯ. ಆನ್ ದಿ ವೇಳೆ ಟೀ ಸಿಕ್ಕರೆ ಟೀ ಕುಡಿತೀನಿ, ಇಲ್ಲಾಂದರೆ ಡೈರೆಕ್ಟ್ ಮನೆ ಹತ್ರ ಹೋಗಿ ಎಕ್ಸ್ಪೀರಿಯನ್ಸ್ ಹೇಳಿ ಬ್ಲಾಗ್ನ ಎಂಡ್ ಮಾಡ್ತೀನಿ. ಬನ್ನಿ ಇಲ್ಲಿಂದ ಹೋಗುವ ಫಸ್ಟ್. ಲೆಟ್ಸ್ ಗೋ ಗೈಸ್. ನಾನು ರೆಗ್ಯುಲರಾಗಿ ಕೂಡ ಕಾಫಿ ಅಂಗಡಿ ಇದ್ರೆ ಬಂದೆ, ನೋಡಿದ್ರೆ ಕ್ಲೋಸ್. 1 o'clock ಲಾಸ್ಟ್ ಅಂದರೆ ನೋಡಿದೆ, ನಗ್ತಿರೋದಂತ ನೋಡೋಣ ಅಂತ ಬಂದೆ, ಬಟ್ ಕ್ಲೋಸ್. ಏನು ಮಾಡಿದಾಗ ಇಲ್ಲ ಕಾಫಿ ಕುಡಿಬೇಕಿಲ್ಲ ಟೀ ಕುಡಿಬೇಕು ಅನಿಸ್ತದೆ. ನೋಡೋಣ, ಸಿಕ್ಕಿದ್ರೆ ಕುಡ್ದಂಗೆ, ಇಲ್ಲ ಮನೆಗೆ ಹೋಗೋದು ಅಷ್ಟು. ಮಾಡಿ ಗೈಸ್ ಕೊನೆಗೆ ಒಂದು ಕಡೆ ಟೀ ಸಿಕ್ತು. ನಮ್ಮ ಮೇರೆ ಹತ್ರನೇ ಸಿಕ್ತು ಟೀ. ಇಲ್ಲೇ ನಮ್ಮ ಮೇರೆ ಹತ್ರನೇ ಸಿಕ್ತು. ಸೊ ಗಾಡಿ ಸೈಡ್ ಹಾಕ್ಬಿಟ್ಟು ಟೀ ಕುಡಿತಾ ಇದ್ದೀವಿ. ಚೆನ್ನಾಗಿದೆ. ಕುಡ್ಕೊಂಡು ಡೈರೆಕ್ಟ್ ಮನೆಗೆ ಹೋಗೋದು ಅಷ್ಟೇ, ಏನಿಲ್ಲ. ಸೊ ಗೈಸ್ ಅಲ್ಲಿಂದ ಡೈರೆಕ್ಟ್ ಮನೆಗೆ ಬಂದೆ. ಆ್ಯಂಡ್ ಎಕ್ಸ್ಪೀರಿಯೆನ್ಸ್ ಬಂದು ಸಕ್ಕತ್ತಾಗಿತ್ತು. ಲೈಫ್ ಟೈಮ್ ಎಕ್ಸ್ಪೀರಿಯೆನ್ಸ್ ಅಂತೈತೆ. ಎಕ್ಸ್ಪೀರಿಯೆನ್ಸ್ ಮಾಡಿ ಎಲ್ಲ ಎಕ್ಸ್ಪೀರಿಯೆನ್ಸ್ ಇರಬೇಕಲ್ಲ ಲೈಫಲ್ಲಿ. ಸೊ ಅದಕ್ಕೋಸ್ಕರ ಏನಿಲ್ಲ, ಜಸ್ಟ್ ನಾರ್ಮಲ್ 4DX ಅಂದರೆ ಲೈಕ್ 4D ಅಂದರೆ ಲೈಕ್ ನಿಮ್ಮ ವಿಂಡ್ ಸಹ ಸೈಡಲ್ಲಿ ಫ್ಯಾನ್ ಥರ ಸೆಟ್ ಮಾಡಿರ್ತಾರೆ. ಫಿಲಮಲ್ಲಿ ನಿಮಗೆ ಸ್ಕ್ರೀನ್ ಪ್ಲೇಯಲ್ಲಿ ಫ್ಯಾನ್ ಗಾಳಿ ಪ್ಲೇ ಆದರೆ, ಸೊ ನಿಮ್ಗೆ ಅಲ್ಲೂ ಗಾಳಿ ಪ್ಲೇ ಆಗುತ್ತೆ. ಆ್ಯಂಡ್ ವಾಟರ್ ಸ್ಪಾರ್ಕಲ್ ಥರ ಸ್ಪ್ರೇ ಮಾಡಿರ್ತಾರೆ. ಲೈಕ್ ಹಿಂಗೆ ಮಳೆ ಬಂದರೆ ಅಲ್ಲಿಂದ ಮೇಲಿಂದ ನೀರು ಬರ್ತಾರೆ, ಸ್ಪ್ರೇ ಮಾಡಿ ಸೆಟ್ ಮಾಡಿರ್ತಾರೆ. ಆ್ಯಂಡ್ ಫ್ರೇಗ್ರೆನ್ಸು. ಆ್ಯಂಡ್ ಮೇಯ್ನ್ ಅಂದರೆ ಮೋಷನ್ ಸೆನ್ಸರು. ಸೀಟ್ಗೆಲ್ಲ ಮೋಷನ್ ಸೆನ್ಸರ್ ಇರುತ್ತೆ. ಲೈಕ್ ಕ್ಯಾಮ್ರಾ ಆ ಕಡೆ ಮೂವ್ ಮಾಡಿದಾಗ, ಕ್ಯಾರೆಕ್ಟರ್ ಮೂವಾಗ ಸೀಟು ಸ್ವಲ್ಪ ಮೂವ್ ಆಗೋದು, ವೈಬ್ರೇಷನ್ ಈ ಥರ ಸೆಟ್ಟಿಂಗ್ಸ್ ಅಂತ ಎಕ್ಸ್ಪೀರಿಯೆನ್ಸ್ ಮಾಡಿ. ಹೋಗಿಲ್ದಿರೋರು ಯಾರೋ ಅನ್ಸುತ್ತೆ, ಹೋಗಿ ಎಕ್ಸ್ಪೀರಿಯೆನ್ಸ್ ಮಾಡಿ. ಇಷ್ಟೇ, ಇದಾಗಿತ್ತು ಬ್ಲಾಗ್ ಇಷ್ಟೇ. ಸೊ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಲೈಕ್ ಮಾಡಿ ವಿಡಿಯೋನ. ಇಲ್ಲಿಗೆ ಬ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ. ಸಿ ಇನ್ ದ ನೆಕ್ಸ್ಟ್ ಬ್ಲಾಗ್ ಗೈಸ್. ಅಂಟಿಲ್ ದೆನ್ ಟೇಕ್ ಕೇರ್. ಟಾಟಾ ಬಾಯ್ ಬಾಯ್. ಮಲ್ಕೊತೀನಿ ನಾನು. ನಿಮ್ಗೆ ರಿವ್ಯೂ ಹೇಳೋಣ ಅಂದ್ಬಿಟ್ಟು ಟೆರೆಸ್ ಮೇಲೆ ಬಂದೆ. ಡೈರೆಕ್ಟ್ ಮನೆಗೆ ಹೋಗ್ಬಿಟ್ಟು ಮಲ್ಕೊಳ್ಳೋ ಅಷ್ಟೇ. ಬಾಯ್ ಬಾಯ್ ಗೈಸ್.